ಕೇಳಿಸ್ತಾ ಇದೆಯಾ? ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾದಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಶ್ರೀ KH ಮುನಿಯಪ್ಪ ಅವರ, ವಿದ್ಯುತ್ ಮಂತ್ರಿಗಳಾದಂಥ ಶ್ರೀ KJ ಜಾರ್ಜ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಾಬು ಅವರ, KR ನಗರ ಶಾಸಕರಾದಂಥ ಶ್ರೀ ರವಿಶಂಕರ್ ಅವರ, ಅಧಿಕಾರಿ ಸ್ನೇಹಿತರ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ದಸರಾ ಪ್ರಯುಕ್ತ ಆಹಾರ ಮೇಳ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಇವತ್ತಿನಿಂದ ದಸರಾ ಮಹೋತ್ಸವ ಚಾಲನೆಯಾಗಿದೆ. ಈ ವರ್ಷದ ದಸರಾ ಮಹೋತ್ಸವವನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಬಾನು ಮುಸ್ತಾಕ್ ಅವರು ಬೆಳಿಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಬಾನು ಮುಸ್ತಾಕ್ ಅವರು ಹಾಸನ ಜಿಲ್ಲೆಯವರು, ಹಾಸನದವರು. ಅವರು ಕನ್ನಡದಲ್ಲಿ ಕನ್ನಡ ಲೇಖಕಿ, ಮುಸಲ್ಮಾನ್ ಜನಾಂಗಕ್ಕೆ ಸೇರಿದರೂ ಕೂಡ ಕನ್ನಡ ಲೇಖಕಿ ಮತ್ತೆ ಹೋರಾಟಗಾರ್ತಿ. ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ದಲಿತ ಸಂಘಟನೆಗಳಲ್ಲಿ ಮತ್ತು ರೈತ ಸಂಘಟನೆಗಳಲ್ಲಿ, ಇತರ ಎಲ್ಲ ಜನಪರವಾದಂಥ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗಲಾರದು. ಇವತ್ತು ಬೂಕರ್ ಪ್ರಶಸ್ತಿ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಪ್ರಶಸ್ತಿ. ಇದೇ ಮೊದಲನೇ ಬಾರಿಗೆ ಶ್ರೀಮತಿ ಬಾನು ಮುಸ್ತಾಕ್ ಅವರು ಬರೆದಿರ್ತಕ್ಕಂಥ ಹೃದಯ ಅಣತೆ, ಹೃದಯ ಅಣತೆ, ಹಾರ್ಟ್ ಲ್ಯಾಂಪ್, ಹಾರ್ಟ್ ಲ್ಯಾಂಪ್, ಅದಕ್ಕೆ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿರೋರು ದೀಪಾ ಬಾಸ್ತಿ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ಕನ್ನಡ ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು ಇದೇ ಮೊದಲು. ಹಿಂದೆ ಯಾರು ಕೂಡ ತಗೊಂಡಿರಲಿಲ್ಲ. ಆದರೆ ಇವರು ಬರೆದಿರ್ತಕ್ಕಂಥ, ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕೃತಿ ಹೃದಯ ಅಣತೆ, ಅದಕ್ಕೆ ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಸರ್ಕಾರ ಬಾನು ಮುಸ್ತಾಕ್ ಅವರಿಗೆ
ಮತ್ತು ತರ್ಜುಮೆ ಮಾಡಿರ್ತಕ್ಕಂಥ ಇಂಗ್ಲೀಷ್ಗೆ ತರ್ಜುಮೆ ಮಾಡಿರ್ತಕ್ಕಂಥ ದೀಪಾ ಬಾಸ್ತಿಯವರಿಗೆ ಇಬ್ಬರಿಗೂ ಗೌರವವನ್ನು ಕೊಟ್ಟಿದ್ದೇವೆ. ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದ್ದರಿಂದ ಇದು ವಿಶಿಷ್ಟವಾದಂಥ ಒಂದು ಪ್ರಶಸ್ತಿ. ಇಂಥ ಪ್ರಶಸ್ತಿ ಪುರಸ್ಕೃತರಾದಂಥ ಬಾನು ಮುಸ್ತಾಕ್ ಅವರು ಇವತ್ತು ದಸರಾ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದನ್ನು ಕೂಡ ಕೆಲವರು ವಿರೋಧ ಮಾಡಿದ್ರು, ಹೌದಲ್ಲ? ದಸರಾ ಒಂದು ನಾಡ ಹಬ್ಬ, ಎಲ್ಲ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಧರ್ಮ ಭೇದ ಇಲ್ಲ, ಎಲ್ಲರೂ ಶೇರ್ ಮಾಡ್ತಕ್ಕಂಥ ಹಬ್ಬ ನಾಡ ಹಬ್ಬ. ನಾಡ ಹಬ್ಬ ಅಂದರೆ ಒಂದು ಧರ್ಮದ ಆಧಾರದ ಮೇಲೆ ಮಾಡ್ತಕ್ಕಂಥ ಹಬ್ಬನಾ? ಹೇಳಿ ನೀವೇ. ಅಲ್ಲ. ಮತ್ತೆ ಇದನ್ನು ವಿರೋಧ ಮಾಡೋರು ಅವರು ಬುದ್ಧಿವಂತರು ದಡ್ರು? ದಡ್ರಲ್ಲ, ಬರೀ ದಡ್ರಲ್ಲ, ಮೂರ್ಖರು. ಅದಕ್ಕೆ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವ್ರು ಏನು ಹೇಳಿದ್ರು ಗೊತ್ತಾಗೋದು? ಸುಪ್ರೀಂ ಕೋರ್ಟ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಪೀಠಿಗೆ ಹೋದ್ರಯ್ಯ ಸರಿಯಾಗಿ ಅಂತ ಹೇಳಿದ್ದಾರೆ. ನಾಚಿಕೆ ಆಗಬೇಕು. 2 ಸಾರಿ MP ಆಗಿದ್ದವರು, 2 ಸಾರಿ MP ಆಗಿದ್ದವರು ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರ್ದಲ್ವಾ? ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರದು. ಹಿಂದುತ್ವ, ನಾನೇನು ಹಿಂದೂ ಅಲ್ವಾ? ನೀವೆಲ್ಲ ಹಿಂದೂ ಅಲ್ವಾ? ಸಿದ್ದರಾಮಯ್ಯ ಹಿಂದೂ ವಿರೋಧಿ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ. ಸಿದ್ಧ ಅಂದರೆ ಈಶ್ವರ, ರಾಮ ಅಂದರೆ ವಿಷ್ಣು. 2 ಹೆಸರು, 2 ದೇವರುಗಳಿರೋದು. ಮುನಿಯಪ್ಪನವರೇ, ನನ್ನ ಹೆಸರಿನಲ್ಲಿ ಸಿದ್ಧ ರಾಮ. ಸಿದ್ಧ ಅಂದರೆ ಈಶ್ವರ, ರಾಮ ಅಂದರೆ ವಿಷ್ಣು. ನಾನು ಹಿಂದೂ ಅಲ್ವಾ? ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂಥ ಹಿಂದೂ ನಾನು. ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ವಿರೋಧಿ ಆಗ್ತಾನೆ? ನಾನು ನಂಬಿಕೆ ಇಟ್ಕೊಂಡಿರೋದು ಸಾಮಾಜಿಕ ನ್ಯಾಯದಲ್ಲಿ. ಎಲ್ರಿಗೂ ನ್ಯಾಯ ಸಿಕ್ಕಬೇಕು. ಅವನು ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಬೌದ್ಧ ಆಗಿರಲಿ, ಸಿಖ್ ಆಗಿರಲಿ, ಯಾರೇ ಆಗಿರಲಿ, ಪಂಜಾಬಿ ಆಗಿರಲಿ, ಯಾರಾಗಿರಲಿ, ಎಲ್ರಿಗೂ ನ್ಯಾಯ ಸಿಕ್ಕಬೇಕು. ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ, ಇಂಥ ಜಾತಿಗೆ ಅಂತ ಮಾಡಿದ್ದೀವ? ಇಂಥ ಧರ್ಮಕ್ಕೆ ಅಂತ ಮಾಡಿದ್ದೀವ? ಇಂಥ ಪಾರ್ಟಿಯವ್ರಿಗೆ ಅಂತ ಮಾಡಿದ್ದೀವ? ಎಲ್ಲ ಪಾರ್ಟಿಯವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರು ಈಗ ವಿರೋಧ ಮಾಡ್ತಾರಲ್ಲ, BJP ಅವ್ರು ತಗೊಳ್ಳಲ್ವಾ? BJP ಬಡವರು ಅವ್ರು ವಿರೋಧ ಮಾಡ್ತಾರೆ ಅಂತೇಳಿ ನಾವೇ ನಿಲ್ಲಿಸಕ್ಕೆ ಹೋಗಲ್ಲ. ಕೊಟ್ಟೇ ಕೊಡ್ತೀವಿ, ಎಲ್ಲ ಬಡವರಿಗೂ ಕೂಡ ಕೊಟ್ಟೇ ಕೊಡ್ತೀವಿ. ಈ ಆಹಾರ ಮೇಳ ಇದೆಯಲ್ಲ, ಈ ಆಹಾರ ಮೇಳದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರ್ರೀ? ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 5 kg ಅಕ್ಕಿಯನ್ನು ಪುಕ್ಕಟೆಯಾಗಿ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದದ್ದು BJPಯವರಲ್ಲ, JDSನವರಲ್ಲ, ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಮರಿಬಾರದು ಅಲ್ವಾ? ಇವತ್ತು 10 kg ಮಾಡಿರೋರು ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ 2 ಹೊತ್ತು ಯಾರು ಕೂಡ ಹಸಿರು ಮಲಗಬಾರದು. ಕರ್ನಾಟಕ ಹಸಿವು ರಾಜ್ಯ ಆಗಬೇಕು. 2 ಹೊತ್ತು ಪ್ರತಿಯೊಬ್ಬರು ಕೂಡ ಊಟ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು
ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅಂತಕ್ಕಂಥದ್ದು. ಇದು ಇವರಲ್ಲ. ನರೇಂದ್ರ ಮೋದಿ ಅವರು ಯಾವಾಗ ಕೊಡಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಮನಮೋಹನ್ ಸಿಂಗ್ರವ್ರು ಪ್ರಾರಂಭ ಮಾಡಿದ್ರಲ್ಲ, ಆಮೇಲೆ ಇವರು ವಿಧಿ ಇಲ್ಲದೇನೆ ಕೊಡಕ್ಕೆ ಶುರು ಮಾಡಿದ್ರು. ಈಗ ನೋಡಿ, ನರೇಂದ್ರ ಮೋದಿ ಅವರು ಎಷ್ಟು ಬುದ್ಧಿವಂತರು ಅಂತಂದ್ರೆ 8 ವರ್ಷದಿಂದ GST ಹಾಕಿದವ್ರು ಯಾರ್ರೀ? ನೋಡಿ, ಈಗ ಭಾಷಣ ಮಾಡೋರು ನರೇಂದ್ರ ಮೋದಿ. 8 ವರ್ಷದಲ್ಲಿ ಎಷ್ಟು? 2017ರಲ್ಲಿ ಬಂತು ಜಾರಿಗೆ. 2017ರಲ್ಲಿ GST ಹಾಕಿದವ್ರು ಯಾರ? ಶುರು ಮಾಡಿದವ್ರು ಯಾರ್ರೀ? ನರೇಂದ್ರ ಮೋದಿಯವರು. ಸ್ಲ್ಯಾಬ್ಗಳೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾಡಿದವ್ರು ಯಾರ್ರೀ? ಈಗ 2 ಮಾಡಿದ್ದೀನಿ ಅಂತ ಎಷ್ಟು ತಗೋತಾರ ಅವ್ರೇ ನೋಡಿ. ಅವ್ರು ಮಾಡಿದ್ರ? ನೋಡಿ ಹೆಂಗೆ ನೀವು ಜನಗಳು ನರೇಂದ್ರ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ನಿಮಗೆ ಅಂತಂದ್ರೆ ನೀವು ತಿಳ್ಕೋಬೇಕಾಗತ್ತೆ. 2017ರಲ್ಲಿ ನರೇಂದ್ರ ಮೋದಿಯವರೇ ಮೊದಲನೇ ಬಾರಿಗೆ GSTಯನ್ನು ಜಾರಿ ಕೊಟ್ಟವರು. ನಂಬರ್ ಆಫ್ ರೇಟ್ಗಳನ್ನ ಜಾಸ್ತಿ ಮಾಡಿದವರು 28, 18, 12, 5 ಅದು ಮಾಡಿದವ್ರು ಯಾರು? ಯಾರ್ರೀ ಮಾಡಿದವರು? ಮೋದಿಯವರು. ಈಗ 8 ವರ್ಷ ತಗೊಂಡಿದಾರಲ್ಲ ಟ್ಯಾಕ್ಸ್, ಅವೆಲ್ಲ ಕೊಟ್ಬಿಡು ಅಲ್ಲಿ ವಾಪಸ್ಸು. ವಾಪಸ್ ಕೊಟ್ಬಿಡ್ಲಿ. ಹಾಗಾದ್ರೆ 8 ವರ್ಷದಿಂದ ತಗೊಂಡಿದಾರಲ್ಲ ಆ ಟ್ಯಾಕ್ಸ್ ಎಲ್ಲ ವಾಪಸ್ ಕೊಟ್ಬಿಡ್ಲಿ. ಈಗ ಹೆಸರು ತಗೊಳಕ ಅವರು ನೋಡಿ, ನಾವು ಮಾಡದ್ದು, ಅವರು ಹೆಸರು ತಗೊಳ್ಳೋರು. ಇದನ್ನ ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಇವತ್ತು ದಸರಾ ಆಹಾರ ಮೇಳ ಇದು ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಜನಕ್ಕೆ ಪರಿಚಯ ಆಗಬೇಕು. ಕರ್ನಾಟಕದ ಜನರಿಗೆ ಯಾವ್ಯಾವ ಆಹಾರ ಪದ್ಧತಿಗಳಿದ್ದಾವೆ ಅಂತ ಗೊತ್ತಾಗಬೇಕಲ್ವಾ. ಈಗ ಕರಾವಳಿ ಪ್ರದೇಶದಲ್ಲಿ ಒಂದು ರೀತಿ ಇದೆ ಆಹಾರ ಪದ್ಧತಿ, ಮಲೆನಾಡು ಪ್ರದೇಶದಲ್ಲಿ ಒಂದು ರೀತಿ ಇದೆ, ಬಯಲುಸೀಮೆಯಲ್ಲಿ ಒಂದು ರೀತಿ ಇದೆ, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಇದೆ, ಒಂದು ರೀತಿ ಇದೆ ಅಲ್ವಾ. ನಿಮಗೆ ದಾವಣಗೆರೆ ಬಿಟ್ಟು ಮೇಲಕ್ಕೆ ಹೋದರೆ ರಾಗಿ ಮುದ್ದೆನೇ ಸಿಗಲ್ಲ. ಸಿಗುತ್ತಾ? ರಾಗಿ ಮುದ್ದೆನೇ ಸಿಗಲ್ಲ. ಅಲ್ಲೆಲ್ಲ ಜೋಳದ ರೊಟ್ಟಿ, ಗೋಧಿ ರೊಟ್ಟಿ ಆ ಥರ ಸಿಗುತ್ತೆ. ನಿಮಗೆ ಈ ಕಡೆ ಬಂದರೆ, ಕೆಳಗೆ ಬಂದರೆ, ದಾವಣಗೆರೆಯಿಂದ ಕೆಳಗಡೆ ಬಂದರೆ ರಾಗಿ ಮುದ್ದೆ, ಕೋಳಿ ಸಾರು, ನಾಟಿ ಕೋಳಿ ಸಾರು ಸಿಗುತ್ತೆ. ಅದು ಏನು ನಾವೆಲ್ಲ ಕೋಳಿ ತಿಂತಿದ್ದು ನೆಂಟರು ಬಂದ್ರೆ ಮಾತ್ರ, ಅನ್ನ ಉಣ್ತಿದ್ದು ನೆಂಟರು ಬಂದ್ರೆ ಮಾತ್ರ ಅಲ್ವಾ. ಈಗ ಪ್ರತಿದಿನ ಅನ್ನ ಉಣ್ಣಂಗ್ ಮಾಡಿದವ್ರು ಯಾರು? ಮತ್ತೆ ನೀವು ಅದೆಲ್ಲ ತಿಳ್ಕೊಳ್ಳೋದವ್ರು ಏನಪ್ಪ ಮಾಡೋದು? ಓಟ್ ಮಾತ್ರ BJP ಅವ್ರಿಗೆ ಒತ್ಬಿಡ್ತೀರಿ ನರೇಂದ್ರ ಮೋದಿ ಅವರಿಗೆ. ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲಿ ಬೇರೆ ಸರ್ಕಾರ, ಈ ತರ ನರೇಂದ್ರ ಮೋದಿ ಅವರು ಇದಾರಲ್ಲ, ಬರೀ ಡೋಂಗಿತನ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು. ಅದರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು, ಈಗ ನಾನೀಗ ಉದ್ಘಾಟನೆ ಮಾಡಿ ಪುಳಿಯೋಗರೆ ತಿಂದೆ. ಪುಳಿಯೋಗರೆ ಅದು ಒಂದು ಜನಾಂಗದವರು ಮಾಡೋದು ಜಾಸ್ತಿ ಚೆನ್ನಾಗಿ ಅಲ್ವಾ. ಅಯ್ಯಂಗಾರರ ಪುಳಿಯೋಗರೆ. ನೀ ಹೇಳಿದ್ರೆ ಹೇಳ್ತೀನಿ, ನಾನು ಹೇಳಿದ್ರೆ ಬೇಸರ ಮಾಡ್ಕೊಬಿಡ್ತಾರೆ. ನಮ್ಮಲ್ಲಿ ಶೇಷಾದ್ರಿ ಅಂತ ಒಬ್ರು ಲಾಯರ್ ಇದ್ರು, ಶೇಷಾದ್ರಿ ಅಂತ. ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡ್ಕೊಬರೋರು, ನಮ್ಮ ಬಾರ್ ಅಸೋಸಿಯೇಷನ್ಗೆಲ್ಲ ಕೊಡೋರು. ಅವ್ರ ಮನೆಯಲ್ಲಿ ಮಾಡ್ತಿದ್ದಂಥ ಪುಳಿಯೋಗರೆ ಇದೆಯಲ್ಲ, ಅವರು ಅಯ್ಯಂಗಾರರೇ. ಅವರು ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡಿಕೊಡೋರು, ಶೇಷಾದ್ರಿ ಅಂತ. ನನಗೆ ಮೇಷ್ಟ್ರು ಕೂಡ ಆಗಿದ್ರು ಸ್ವಲ್ಪ ದಿನ. ಅವರು ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡ್ಕೊಬಂದು ಕೊಡೋರು, ಇಡೀ ಬಾರ್ ಅಸೋಸಿಯೇಷನ್ ಕೊಡೋರು. ನಾವು ಒಂದು 500 ಜನ ಇದ್ದೋ ಲಾಯರ್ಗಳು, 500 ಜನಕ್ಕೂ ಪುಳಿಯೋಗರೆ ಕೊಡೋರು.
ಒಂದು ದೊಡ್ಡ ಇದರಲ್ಲಿ ತಗೊಬಂದ್ಬಿಡೋರು ಪುಳಿಯೋಗರೆ ಮಾಡ್ಕೊಂಡು. ಏನು ಹೊಟ್ಟೆ ತುಂಬ ತಿಂದ್ಬಿಡಿಯುವಾಗ ನಮಗೆ ಪುಳಿಯೋಗರೆ ಸಿಕ್ಕಿದ್ರೆ ಸಾಕಲ್ಲ, ತಿಂದ್ಬಿಡ್ತಿದ್ದ. ಈಗಲೂ ಸ್ವಲ್ಪ ತಿಂದೆ, ಊಟ ಮಾಡ್ಕೊ ಬಂದ್ರು ಸ್ವಲ್ಪ ತಿಂದೆ. ಮುನಿಯಪ್ಪನವರು ತಿಂದ್ರ ನೋಡಿ, ಮುನಿಯಪ್ಪ ನಮ್ಮ ಮನೇಲಿ ಊಟ ಮಾಡಲಿಲ್ಲ, ಇಲ್ಲಿ ಬಂದು ತಿಂದಿದ್ದಾರೆ. ಇಲ್ಲಿ ಬಂದು ನಿಮಗೆ ಪರಿಚಯ ಆಗ್ಬೇಕಲ್ಲ, ಆ ಪರಿಚಯಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜನ ಯಾವ್ಯಾವ, ಈಗ ಮಲ್ನಾಡಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ. ಏನು ಜಾರ್ಜ್, ಅಕ್ಕಿ ರೊಟ್ಟಿ. ಆಮೇಲೆ ಕರಾವಳಿನಲ್ಲಿ ಮೀನು ಸಾರು ಮಾಡ್ತಾರೆ. ಅಲ್ಲಿ ಥರನೇ ಬೇರೆ, ಅಲ್ಲಿ ಟೇಸ್ಟೇ ಬೇರೆ. ನಮ್ಮಲ್ಲಿ ಈಗ ರಾಗಿ ಮುದ್ದೆ ಅಲ್ಲೂ ಮಾಡ್ತಾರೆ ಹೋದಾಗ, ಉತ್ತರ ಕರ್ನಾಟಕಗಳು. ನಮ್ಮ ಕಡೆ ಮಾಡೋ ಥರ ಮಾಡಕ್ ಬರಲ್ಲ ಪಾಪ ಅವ್ರಿಗೆ. ಈಗ ಈ ಉತ್ತರ ಕರ್ನಾಟಕದ ಕಡೆ ಇದೆಯಲ್ಲ, ಆಯಿಲ್ ಜಾಸ್ತಿ ಹಾಕೊಂಡು ತಿಂತಾರೆ. ನಾವು ತಿಂದ್ಬಿಟ್ರೆ ಬೇರೆ ಶುರುವಾಗ್ಬಿಡ್ತದೆ. ಅವರು ಅಷ್ಟು ಮಟ್ಟಿಗೆ ಗಟ್ಟಿ ಇರ್ತಾರೆ. ಅದರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ, ಬೇರೆ ಬೇರೆ ಆಹಾರ ಪದ್ಧತಿಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳಿದ್ದಾವೆ. ಬೇರೆ ಬೇರೆ ಕನ್ನಡ ಭಾಷೆ ಮಾಡ್ತಾ ಇದ್ರು ಕೂಡ ಅದು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ದಾವಣಗೆರೆಯವರಿಗೆ ಬೇರೆ ಭಾಷೆ, ಅಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ಬೇರೆ ಭಾಷೆ, ಮಂಗಳೂರಿನಲ್ಲಿ ಬೇರೆ ಮಂಗಳೂರಿನಲ್ಲಿ ಬೇರೆ ಥರ ಭಾಷೆ, ಇಲ್ಲಿ ಬಳ್ಳಾರಿನಲ್ಲಿ ಬೇರೆ ಥರ ಭಾಷೆ. ಹಿಂಗೆ ಕನ್ನಡನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥ ರೀತಿ ಇರ್ತದೆ. ಅದೇ ರೀತಿ ಜೀವನ ಶೈಲಿನೂ ಕೂಡ ಬೇರೆ ಬೇರೆ ಥರ ಇರ್ತದೆ. ಆಹಾರ ಪದ್ಧತಿನೂ ಕೂಡ ಬೇರೆ ಬೇರೆ ಇರ್ತದೆ. ನಾವು ಏನೇ ಆಗಲಿ ಒಟ್ಟಿಗೆ ಆಹಾರ ತಗೊಳ್ಳೋದು ಅಂತಂದ್ರೆ, ಆಹಾರ ಹೆಂಗಿರ್ಬೇಕಪ್ಪ ಅಂದರೆ ಸಮತೋಲನವಾಗಿ ಇರ್ತಕ್ಕಂಥ ಆಹಾರ ತಗೋಬೇಕು. ಸಮತೋಲನವಂತ ಆಹಾರ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವೆಲ್ಲ ನಿಮಗೆ ಆಹಾರ ಪದ್ಧತಿಗಳು. ಹಾಗಂತೇಳಿ ಪುಳಿಯೋಗರೆನೇ ದಿನ ಪುಳಿಯೋಗರೆ ಮಾಡ್ಕೊ ತಿನ್ನಕ್ಕಾಗಲ್ಲ, ದಿನ ಕೋಳಿನೇ ಮಾಡ್ಕೊ ತಿನ್ನಕ್ಕಾಗಲ್ಲ. ಸೊ ನಿಮಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಆಹಾರ ಮೇಳ ಮಾಡಿ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಅತ್ಯಂತ ಸಂತೋಷದಿಂದ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ಈ ಸಾರಿ 11 ದಿನ ಇರ್ತದೆ. ಇವತ್ತಿನಿಂದ 11 ದಿನ. 2ನೇ ತಾರೀಕು ಜಂಬೂ ಸವಾರಿ, 2ನೇ ತಾರೀಕು 22ರಿಂದ 5ನೇ ತಾರೀಕು ಗಂಟಲ್ಲಯ್ಯ. ಇದು ಜಂಬೂ ಸವಾರಿ ಆಗೋದು 22ನೇ ತಾರೀಕು. ಜಂಬೂ ಸವಾರಿ 2ನೇ ತಾರೀಕಿಗೆ, ದಸರಾ ಆದಮೇಲೂ ಇರ್ತದೆ. ಇಲ್ಲಿ 5ನೇ ತಾರೀಕಿನವರಿಗೆ ಆಹಾರ ಮೇಳ ಇರ್ತದೆ. ನೀವೆಲ್ಲರೂ ಕೂಡ ಆಹಾರ ಯಾವ್ಯಾವ ಭಾಗದಲ್ಲಿ ಏನೇನು ಮಾಡ್ತಾರೆ ಅದನ್ನು ಸವಿರಿ, ಸಂಭ್ರಮಿಸಿರಿ. ನೀನೇನು ಅಡುಗೆ ಮಾಡ್ತೀಯ? ನಿನಗೆ ಕಂಸಾಳೆ ಬಿಟ್ಟು ನಿನ್ಗೆ ಏನಿಲ್ಲ ಗೊತ್ತು? ಅಡುಗೆ ಮಾಡೋದು ಬರಲ್ಲ ನಿನಗೆ? ಕೂತು ಇಷ್ಟಿನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನೀವೆಲ್ಲ ದಸರಾದಲ್ಲಿ ಭಾಗವಹಿಸಿ, ಸಂಭ್ರಮಿಸಿ, ಸಂತೋಷ ಪಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳು.